ಒಂದು ಬರ್ತೈತೆ ಶಿವಾಜಿನಗರ ಡ್ರಾಪು ಎಕ್ಸೆಪ್ಟ್ ಮಾಡೋಕ್ಕೆ ಹೊಡಿತಾ ಇದ್ದೀನಿ. ತಗೊಂಡೆ 119 ರೂಪಾಯಿ ಕೊಡಿ. ಪೇಮೆಂಟ್ ಅವರೇ ಮಾಡ್ತಾರಾ? ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ 216 ರೂಪಾಯಿ ಬರ್ತೈತೆ. ನೋಡೋಣ ತಗೊಂಡೆ 216 ರೂಪಾಯಿ. ವಿದ್ಯಾರಣ್ಯಪುರ ಇನ್ನೂ ಕೊಡ್ತಾಯಿಲ್ಲ ನನಗೆ, ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅದು ಹಿಂಗೆ ಹೇಳೋದು, ತಲೆನೂ ಬಿಡ್ತಾಯಿಲ್ಲ ಅವರು. ತಲೆನೂ ಎಲ್ಲ ಚಚ್ಚಿ ಏನು ಬೇಕಾದ್ರಲ್ಲಿ ಎಷ್ಟು ಹೊಂಡುತ್ತೋ ಅಷ್ಟೆಲ್ಲ ತೆಗಿತಾವ್ರೆ. ಹಾಂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GJ ಕನ್ನಡ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಡೆಲಿವರಿ ಬಾಯ್. ಏನಪ್ಪ ಅಂದರೆ ಡೆಲಿವರಿ ಬಾಯ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಪ್ಪ ಅಂತಂದರೆ ಆ ಡೆಲಿವರಿ ಜಾಬ್ನ ಮಾಡಿಬಿಟ್ಟು ನಾನು ಒಂದು ಹೊತ್ತಿನ ಅನ್ನ ಉಣ್ತಾ ಇದ್ದೀನಿ ಅಂದರೆ ಅದಕ್ಕೆ ಅದೇ ಸಾಕ್ಷಿ. ಅದಕ್ಕೋಸ್ಕರ ಏನು ಅಂದರೆ ಇವತ್ತು ಪೋಟರಲ್ಲಿ 1000 ಅವನ ಅಜ್ಜಿ ಏನಾರು ಆಗಲಿ 1000 ನಾನು ಮಾಡಬೇಕು ಅಂಥೇಳ್ಬಿಟ್ಟು ಬೆಳಗ್ಗೆ 9:30ಗೆ ಮನೆಯಿಂದ ಬಂದೆ. ಇವಾಗ ನೋಡಿದ್ರೆ ಟೈಮ್ 11 ಗಂಟೆ ಆದರೂ 1 ರೂಪಾಯಿ ಕೂಡ ನಾನು ಅರ್ನ್ ಮಾಡಿಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಮತ್ತಿಕೆರೆ ಕಾದೆ, ಇವಾಗ ಮಲ್ಲೇಶ್ವರಂ ಹತ್ರ ಬಂದಿದ್ದೀನಿ. 1 ಅವರಿಂದ ಈ ಏರಿಯಾ ಆದಮೇಲೆ ಆ ಏರಿಯಾ ಆದಮೇಲೆ ಇನ್ನೊಂದು ಏರಿಯಾ ಅಂತ ಹೇಳ್ಬಿಟ್ಟು ಫುಲ್ ಖಾಲಿ ಹೊಡೆಯೋದೇ ಆಗಿದೆ. ಪೆಟ್ರೋಲ್ ಹಂಗೆ ಹೋಗ್ತಾನೇ ಇದೆ. ಬಟ್ ಒಂದು ಆರ್ಡ್ರ್ ಕೂಡ ಬರ್ತಾಯಿಲ್ಲ. ಒಂದ್ಸಲಿ ಸೌಂಡ್ ಬರುತ್ತೆ 50 ರೂಪಾಯಿದು ಬರುತ್ತೆ, 50 ರೂಪಾಯಿದು ಬಿಡ್ತಾಯಿಲ್ಲ. ಸಮ್ವನ್ ಎಲ್ಸ್ ಎಕ್ಸೆಪ್ಟೆಡ್ ಅಂತ ಬರ್ತಾಯಿದೆ. ನಾನಿವತ್ತು 1000 ಹೆಂಗಾರು ಮಾಡಿ ಅರ್ನ್ ಮಾಡಲೇಬೇಕು ಅಂತೇಳ್ಬಿಟ್ಟು ಬಂದಿದ್ದೆ. ಬಟ್ ಫಸ್ಟಿಗೆ ಹೋಪ್ ಕಳ್ಕೊಂಬಿಟ್ಟಿದ್ದೀನಿ. ಇವಾಗ ಏನಪ್ಪ ಅಂತಂದರೆ ನೋಡಬೇಕು. ಇವಾಗ ನಾನು ಮಾರ್ಕೆಟ್ ಹತ್ರನೇ ಹೋಗ್ತಾಯಿದ್ದೀನಿ. ಅವನ ಅಜ್ಜಿ ಅದು ಏನಾಗುತ್ತೋ ಆಗಲಿ. ಇವಾಗ ಮಾರ್ಕೆಟ್ ಹತ್ರ ಹೋಗೋಣ, ಒಂದು 200 ರೂಪಾಯಿ 250 ರೂಪಾಯಿ ಆರ್ಡ್ರ್ ತೊಗೊಂಡು ಬೇರೆ ಕಡೆ ಎಲ್ಲರೂ ಹೋಗ್ಬಿಡೋಣ. ಅಲ್ಲಿಂದ ಏನಾದ್ರು ಆಮೇಲೆ ಆರ್ಡ್ರ್ ಬರುತ್ತಾ ಅಂತೇಳ್ಬಿಟ್ಟು ಇವಾಗ ನಾನು ಮಾರ್ಕೆಟ್ ಕಡೆ ಹೋಗ್ತಾಯಿದ್ದೀನಿ. ಇವಾಗ ಮಲ್ಲೇಶ್ವರಮ್ಮಲ್ಲಿ ಇದ್ದೀನಿ. ಎಲ್ಲಿದ್ದೀನಿ ಅಪ್ಪ ಅಂತಂದರೆ ಇದೆ ಯಾವುದೋ ಸಾಗರ್ ಹೋಟೆಲ್ ಇದೆಯಲ್ಲ ಅದ್ರ ಹತ್ರ ಇದ್ದೀನಿ. ಮಲ್ಲೇಶ್ವರಂ ಗ್ರೌಂಡ್ ಹತ್ರ ಇದ್ದೀನಿ. ನೋಡಬೇಕು ಆರ್ಡರ್ ಬರುತ್ತಾ ಇಲ್ವಾ. ಬಂದರೆ ಏನು ಗುರು ಈ ರೀತಿ ಮಾಡಿದ್ರೆ ನೋಡಿ, ಶ್ರೀ CTR ಸಾಗರ್ ಹೋಟೆಲ್ ಹತ್ರ ಇದ್ದೀನಿ. ಅಲ್ಲ ಈ ರೀತಿ ಆದರೆ ನಮ್ಮ ಯಾರು ರೀ, ನಾನಿವಾಗ ಹೇಳ್ತೀನಿ ರೀ, ಪೌಡ್ರ್ ನಂಬ್ಕೋಬೇಡ್ರಿ, ಬರಬೇಡ್ರಿ, ಸುಮ್ಮನೆ ವೇಸ್ಟ್ ರೀ. ಇದು ಮಾಡೋರು ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ ನಾನು, ಇಲ್ಲಪ್ಪ ಇವತ್ತು ನಾನು 1500 ರೂಪಾಯಿ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ಹೇಳ್ಬೋದು ನೀವು, ನಾಳೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅಂದರೆ 100% ಇಷ್ಟೇ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ನೋಡಿ. ಸಮ್ವನ್ ಎಲ್ಸ್ ಎಕ್ಸೆಪ್ಟೆಡ್ 96 ರೂಪಾಯಿ, ಅದನ್ನೂ ಬಿಡ್ತಾಯಿಲ್ಲ. 100 ರೂಪಾಯಿ ಆರ್ಡ್ರ್ ಬಿಡ್ತಾಯಿಲ್ಲ. 10 ಸೆಕೆಂಡ್ ಡಿಲೇ ಇದ್ರೂ ಬಿಡ್ತಾಯಿಲ್ಲ. ಇವರೆಲ್ಲ ಯಾರಂದರೆ ಕಿಟ್ಟೆಲ್ಲ ಇರೋರು 10 ಸೆಕೆಂಡ್ ಅಡ್ವಾಂಟೇಜ್ ಇರುತ್ತಲ್ಲ, ಅವರೆಲ್ಲ ಹೊಡ್ಕೊಂಡು ಹೋಗ್ತವ್ರೆ. ಕಿಟ್ಟಿದ್ರೇ ಒಂದು ಸ್ವಲ್ಪ ಏನೋ ಅರ್ನ್ ಮಾಡೋಕ್ಕಾಗೋದು. ಕಿಟ್ಟಿದ್ಲು 10 ಸೆಕೆಂಡ್ ಅಡ್ವಾಂಟೇಜ್ ಇಲ್ಲ ಅಂದರೆ ಎಂಥದ್ದು ಮಾಡೋಕ್ಕಾಗಲ್ಲ ಇದರಲ್ಲಿ. ನೋಡಿ 96 ರೂಪಾಯಿ ಆರ್ಡ್ರ್ ಬಂದಿತ್ತು. 16 ತಗೊಳ್ಳೋಣ ಅಂದ್ಕೊಂಡೆ, ಅದನ್ನು ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಒಂದು ಬರ್ತೈತೆ ಶಿವಾಜಿನಗರ ಡ್ರಾಪು ಎಕ್ಸೆಪ್ಟ್ ಮಾಡೋಕ್ಕೆ ಹೊಡಿತಾ ಇದ್ದೀನಿ. ತಗೊಂಡೆ 119 ರೂಪಾಯಿ. ಬಟ್ ಪರವಾಗಿಲ್ಲ, ಏನು ಮಾಡೋದು. ಬಾಂಬೆ ಡೈನಿಂಗ್ ರೋಡು, ಬಾಂಬೆ ಡೈನಿಂಗ್ ಇಲ್ಲೆಲ್ಲ ಇದೆ. ಅಭಿನಯ ಥಿಯೇಟ್ರು ಎಲ್ಲಿದೆ ಇದು? ಓಕೆ, ಇದೇ ರೋಡ್ ಹೋಗ್ಬೇಕು. ಬನ್ನಿ ಹೋಗೋಣ, ಇಲ್ಲೇ ಸಮೀಪ ಇದೆ. ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಶಿವಾಜಿನಗರ ಇದೆ, ಶಿವಾಜಿನಗರದಿಂದ ಆರ್ಡ್ರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಇದನ್ನ ಪಿಕಪ್ ಮಾಡೋಣ. ಕೊಡಿ. ಪೇಮೆಂಟ್ ಅವರೇ ಮಾಡ್ತಾರಾ? ಹಾಂ, ಓಕೆ, ಥ್ಯಾಂಕ್ ಯು. ಓಕೆ, ಕ್ಯಾಶ್ ಕೊಟ್ಟಿದ್ದಾರೆ ಅವರು. ಈಗ ಲೊಕೇಶನ್ ನೋಡ್ಕೊಳ್ಳೋಣ. ಶಿವಾಜಿನಗರ ಎಲ್ಲಿ ಬರುತ್ತೆ, ಏನು ಎತ್ತ ಅಂತ. ಇಲ್ಲಿಂದ ಒಂದು 120 ರೂಪಾಯಿ ಅಂದರು ಒಂದು 6 ಕಿಲೋಮೀಟ್ರ್, 6.4 ಕಿಲೋಮೀಟ್ರ್ ಇದೆ. ಈಗ ಸಿಗ್ನಲ್ ಬಿದ್ದೈತೆ, ಇನ್ನೇನು ಮಾಡೋದು, ವೇಟ್ ಮಾಡೋಣ ಅಷ್ಟೇ. ಅವನು ಆ ಕಡೆ ಒನ್ ವೇಯಿಂದ ಬಂದ, ಅದಕ್ಕೆ ಹೇಳ್ತಾ ಇದ್ದಾರೆ ಅವರು. ಆ ಕಡೆ ಒನ್ ವೇ ಇದೆ ಅಂದರೆ ಆ ಕಡೆ ರೋಡಿಂದ ಬಂದು ಇಲ್ಲಿ ನಿಂತ್ಕೊಂಡ್ರು. ಅದಕ್ಕೆ
ಇವರು ಸಿಗ್ನಲ್ನ ಕಂಟ್ರೋಲ್ ಮಾಡೋರು ಹೇಳಿದ್ರು ಈ ಕಡೆ ಯಾಕೆ ಬರ್ತೀಯಪ್ಪ ಆ ಕಡೆಯಿಂದ ಬಾ ಅಂತ ಅಷ್ಟೇ. ಅದು ಹೆಂಗೆ ಅಂತ ಆಫ್ ಇರೋದು ಹಾಂ ಆನ್ ಆಗೋವರೆಗೂ ವರ್ಕ್ ಆಗಲ್ಲ ನಿಮಗೆ ವರ್ಕ್ ಆಗಲ್ಲ ನೋಡಿ. ಹೌದಾ ಟೈಮಲ್ಲಿ ಇದು ಆಫ್ ಮಾಡಿ ಇಕ್ಕಿ ಶೆಲ್ ಬಾಳಿಗೆ ಬರ್ತಾ ಇದೆ. ಇದು ಆಫ್ ಮಾಡಬೇಕಾ? ಇದು ಆಫ್ ಮಾಡಿ ಆನ್ ಇರುತ್ತೆ ಆಫ್ ಮಾಡಬೇಕು. ಆಫ್ ಮಾಡಿದ್ರೆ ಇವಾಗೇನೂ ಆಗಲ್ಲ ಆಗುತ್ತಲ್ಲ ಅದು ವರ್ಕ್ ಆಗಲ್ವಾ? ಓಕೆ ಓಕೆ ಇವಾಗ ವರ್ಕ್ ಆಗುತ್ತೆ. ಇದ್ರ ಇದು ಅದ್ರ ಒಳಗಡೆ ಇದೆಯಾ? ಹಾಂ ಬಿಡಿ ಬಿಡಿ ಓಕೆ ಓಕೆ. ಮಗಳಿಗೆ ತಗೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು 200 ರೂಪಾಯಿ ಹೇಳಿದ್ರು. ಹೋಗಲಿ 180 ಕೊಡು ಅಂದರು. ಆಮೇಲೆ ನಾನು ಇಲ್ಲ ನಾನು 100 ರೂಪಾಯಿ ಕೊಡ್ತೀನಿ ಅಂದರೆ ಕೊಟ್ಟರು. ಗೊತ್ತಿಲ್ಲ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ. ಇನ್ನೂ ನನ್ನ ಮಗಳಿಗೆ ಬರೆಯೋಕ್ಕೆ ಬರಲ್ಲ. ಕಲೀಲಿ ಎಷ್ಟು ಮಾಡ್ತಾರೋ ಮಾಡಲಿ ಅಷ್ಟೇ. ನೀವು ಕೇಳ್ಬೋದು ಇವನಿಗೇನು ಮದುವೆ ಆಗಿದೆಯಾ ಅಂತ. ಹೌದು ಮದುವೆನೇ ಆಗಿದೆ, ಮಕ್ಕಳು ಇದ್ದಾರೆ, 2 ಹೆಣ್ಮಕ್ಳು. ನಾನು ಎಲ್ಲೂ ಇದನ್ನ ಹೇಳ್ಕೊಂಡಿಲ್ಲ, ಇವತ್ತೇ ಹೇಳ್ಕೊಳ್ತಾ ಇದ್ದೀನಿ. ಸರ್ ನೇಮ್ ಸರ್? ತಳಿಸಿ. ಓಕೆ ಸರ್ ಥ್ಯಾಂಕ್ ಯು. ಓಕೆ ಡೆಲಿವರ್ ಆಯಿತು. ಅದು ಇಲ್ಲೇ ಇದ್ದೀನಿ, ನೋಡಬೇಕು ಯಾವ ಕಡೆ ಹೋಗಬೇಕು ಅಂತ ಗೊತ್ತಿಲ್ಲ. 119 ರೂಪಾಯಿ ಕಲೆಕ್ಟ್ ಆಗಿದೆ ಆಲ್ರೆಡಿ. ಫಿಟ್ಟಿಂಗ್ಸ್ ಕೊಟ್ಬಿಡೋಣ. ಓಕೆ ನೆಕ್ಸ್ಟ್ ಆರ್ಡ್ರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ವೇಟ್ ಮಾಡೋಣ. 216 ರೂಪಾಯಿದು ಬರ್ತೈತೆ. ನೋಡೋಣ ತಗೊಂಡೆ. 216 ರೂಪಾಯಿ ವಿದ್ಯಾರಣ್ಯಪುರ. ಓಕೆ ಮಟನ್ ಬೋಟಿ ಮಾರ್ಕೆಟ್ ಶಿವಾಜಿನಗರ. ಒಬ್ಬೊಬ್ಬೊಬ್ಬ ಮಟನ್ ಬೋಟಿ ಮಾರ್ಕೆಟ್ಗೆ ಹೋಗ್ಬೇಕು, ಶಿವಾಜಿನಗರ. ಎಲ್ಲಿದ್ದೀನಿ ನಾನೀಗ? ಓಹೋ ಇಲ್ಲಿದ್ದೀನಿ ಗುರು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. 1 ರಿಂದ 1.5 ಕಿಲೋಮೀಟರ್ ಹೋಗಬೇಕು. ಅದಕ್ಕೂ ಮುಂಚೆ ಇದು ನಾನು ತೊಗೊಂಡಿದ್ನಲ್ಲ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ ಇವಾಗೇನು ಅಂದರೆ ಇದನ್ನು ತೆಗಿತೀನಿ. ಚೆನ್ನಾಗಿದೆ, ಅಂದರೆ ಲೋಕಲ್ ಬ್ರ್ಯಾಂಡು. ನಾನು ತಗೊಂಡಿರೋದೇ ಕಡಿಮೆದಲ್ವಾ. ಓಕೆ ಫಸ್ಟ್ ನಾನೇ ಬರೆದ್ಬಿಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GJ ಕನ್ನಡ ಯೂಟ್ಯೂಬ್ ಚಾನಲ್, GJ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ರೆಡಿ ಮಾಡೋಣ. ಬರ್ತಾನೆ ಇಲ್ಲ ಬೆಲ್ ಐಕನ್ ಹೆಂಗೆ ತೆಗಿಯೋದು ಅಂತ. ಅದು ಯಾವುದೋ ಏನೋ ಮೀಸೆ ಹಾಕ್ಬಿಡ್ತದು. ಬೆಲ್ ಅಂದರೆ ಹಿಂಗಿರುತ್ತೆ, ಹಿಂಗಿರುತ್ತೆ. ಹಿಂಗೆ ಒಂದು ಗಂಟೆ ಬಂದಿರುತ್ತೆ. ಅದಕ್ಕೆ ಮೇಲ್ಗಡೆ ಒಂದು ಇದಿರುತ್ತೆ, ಹಿಂಗೆ ಒಂದು ಎಳಕ್ಕೆ ಇದಿರುತ್ತೆ, ಇದೇ ಗಂಟೆ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. GJ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ರೀತಿ ಇದು ನನ್ನ ಸಿಗ್ನೇಚರು. ಮತ್ತು ಇವಾಗ ಏನು ಅಂದರೆ ಬೇಗ ಹೋಗ್ಬಿಟ್ಟು ಇವಾಗ ಇದು ಮಾಡೋಣ. ಇವಾಗ ನೋಡಿ ಡಿಲೀಟ್ ಅಂತ ಹೊಡೆದ್ರೆ ಎಲ್ಲ ಹೋಗ್ಬಿಡುತ್ತೆ. ಇದನ್ನ ನಾವು ಆಫ್ ಕೂಡ ಮಾಡ್ಕೋಬೋದು. ಆಫ್ ಮಾಡಿದ್ರೆ ನಾವು ಏನೇ ಬರೆದ್ರೂ ಇವಾಗ ಡಿಲೀಟ್ ಆಗೋಲ್ಲ. ಓಕೆ ಇದನ್ನ ಆನ್ ಮಾಡಿದ್ರೆ ಮಾತ್ರ ನಾವು ಬರೆದಿರೋದು ಡಿಲೀಟ್ ಆಗುತ್ತೆ. ಓಕೆ ಆಫ್ ಅಂತೂ ಆಗಿದೆ. ಮತ್ತು ಲೋಕಲ್ ಬ್ರ್ಯಾಂಡು, ಇದರಲ್ಲಿ ಚೆನ್ನಾಗಿರೋ ಬ್ರ್ಯಾಂಡು ಬರ್ತವೆ. ಇದರಲ್ಲಿ ಸಿಗ್ನಲ್ ಮಾರೋವು ಎಂಥವು ಇರ್ತವೆ ಹೇಳಿ, ಇಂಥವು ಇರ್ತವೆ. ಇರಲಿ ಒಟ್ಟಿನಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ಅಂದರೆ ಏನು ಗುರು ಇದಕ್ಕೆ ಕವರ್ ಬೇರೆ ಹಾಕ್ಕೊಟ್ಟವ್ರೆ. ಏಟ್ 800 ಮೀಟರ್ಸ್ ಇದೆ. ಟ್ರಾಫಿಕ್ ಬೇರೆ. ಬನ್ನಿ ಹೋಗೋಣ. ಓಕೆ ಮಟನ್ ಕೊಡ್ತವ್ರೆ. ಎಷ್ಟು ದೊಡ್ಡ ಚೀಲ ಇದೆಯೋ ಗೊತ್ತಿಲ್ಲ ಗುರು. ಇನ್ನೂ ಕೊಡ್ತಾಯಿಲ್ಲ ನನಗೆ. ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅದು ಹಿಂಗೆ ಹೇಳೋದು, ತಲೆನೂ ಬಿಡ್ತಾಯಿಲ್ಲ ಅವರು. ತಲೆನೂ ಎಲ್ಲ ಚಚ್ಚಿ ಏನು ಬೇಕಾದ್ರಲ್ಲಿ ಎಷ್ಟು ಹೊಂಡುತ್ತೋ ಅಷ್ಟೆಲ್ಲ ತೆಗಿತಾವ್ರೆ. ಅಲ್ಲಿಗೆ ಹೋಗೋಕ್ಕಾಗ್ತಾಯಿಲ್ಲ ನನಗೆ. ಇವ್ರು ನೋಡಿದ್ರೆ ಇನ್ನೂ ಪೇಮೆಂಟ್ ಮಾಡಿಲ್ಲ, ವೇಟ್ ಮಾಡಿ ಅಂತವ್ರೆ. 10 ನಿಮಿಷ ಆಯಿತು ನೋಡಿರಿ. ಬಿಸಿಲು ಹೆಂಗೆ ಹೊಡಿತೈತೆ ನೋಡಿರಿ ಬಿಸಿಲಿಗೆ. ಏನು ಗುರು 10 ನಿಮಿಷ ಆಯಿತು, ಇಲ್ಲ ವೇಟ್ ಮಾಡಿಸ್ತಾವನೆ. ಅಲ್ಲಿ ನೆರಳಿಗೆ ಹೋಗಬೇಕು ಅಂದರೆ ನನಗೆ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲೇ ನಿಂತ್ಕೊಂಡಿದ್ದೀನಿ. ಏನು ಪೇಮೆಂಟ್ ಮಾಡ್ತಾರೋ ಇಲ್ಲೋ.
ಹಿಂಗಾದ್ರೆ ನನ್ನ ಮಕ್ಕಳು ಎಲ್ಲ ಮಾಡಿಬಿಡ್ತಾನೆ ನಮಗೆ ಹೇಳಬೇಕು. ಏನು ಮಾಡ್ತೀರಾ, ಕಸ್ಟಮರು ದೇವರು ಅಷ್ಟೇ. ಯಾವುದಣ್ಣ ಫೋಟೋರ್ರೆ ಎಲ್ಲಿಗೆ ಹಾಕೋರೆ? ಸಿದ್ದಾಪುರ. ಕೊಡ್ತಾರ ಇಲ್ವಾ ಗುರು? 12:30 ಆಯಿತು, ಅರ್ಧ ಗಂಟೆ ಆಯಿತು. ಕಾಲ್ ಮಾಡ್ತಾಯಿದ್ದೀನಿ, ಕಾಲ್ ರಿಸೀವ್ ಮಾಡ್ತಾಯಿಲ್ಲ. ಆಯಿತಾ ಪೇಮೆಂಟ್? ಇದ್ರ ಪೇಮೆಂಟ್ ಅವರೇ ಮಾಡ್ತಾರಾ? ಇದೇನು ಬೇರೆ ಏನು ಕವರ್ ಇಲ್ವಾನ? ಇನ್ನೇನು ಮಾಡೋಕ್ಕಾಗಲ್ಲ ರೀ. ಇದು ಉರುಳು ಬೀಳುತ್ತೆ, ನನಗೆ ಗೊತ್ತಿದು. ಇದ್ರ ಮೇಲೆ ಹಿಂಗೆ ಇಟ್ಕೋಬೇಕು. ನಾನ್ ವೆಜ್ ರೀ ಅದು, ನಾನ್ ವೆಜ್ಜು. ಕೆಲಸ ಮಾಡುವಾಗ ಅದು ಇದು ಅಂದರೆ ಅಷ್ಟೇ. ಅಷ್ಟೆಲ್ಲ ಏನು ಮಾಡೋಕ್ಕಾಗಲ್ಲ. ಇದು ತರಬಾರ್ದಿತ್ತು ಬ್ಯಾಗು. ಸ್ಟಾರ್ಟ್ ಟಿಪ್ಪು ಪೇಮೆಂಟ್ ಅವರೇ ಮಾಡ್ತಾರಂತೆ. ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟ್ರ್ ಇದೆ? ಎಷ್ಟಿದೆಯಪ್ಪ? ಇಲ್ಲಿಂದ 16 ಕಿಲೋಮೀಟ್ರ್ ಇದೆ ಗುರು. 16 ಕಿಲೋಮೀಟ್ರಿಗೆ 200 ಅಷ್ಟೇನಾ? 200 ಚಿಲ್ಲರೆ ಏನೋ ಕೊಟ್ಟವನೆ. ಬನ್ನಿ ಇದೊಂದು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಇನ್ನೇನು ಅಬ್ಬಬ್ಬಬ್ಬಬ್ಬ, ಏನು ಬಿಸಿಲು ಗುರು. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. 16 ಕಿಲೋಮೀಟ್ರಿಂದ ಬಂದಿದ್ದೀನಿ. ಇನ್ನೂ 450 ಮೀಟರ್ಸ್ ಇದೆ. ಏನು ಅಂದರೆ ಈ ಬಿಸಿಲಿಗೆ ಎಲ್ಲೆಲ್ಲ ನೀರು ಬರಬಾರ್ದು ಅಲ್ಲೆಲ್ಲ ಕಡೆಯಿಂದ ನೀರು ಬರ್ತಾಯಿದೆ, ಅಂದರೆ ಬೆವರು ಬರ್ತಾಯಿದೆ. ಯೋಚನೆ ಮಾಡಿ ಎಷ್ಟು ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಈಸಿ ಅಲ್ಲ ಗುರು, ಈಸಿ ಅಲ್ಲ. ಡೆಲಿವರಿ ಜಾಬ್ ಈಸಿ ಅಲ್ಲ. ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಏನು ಗುರು ಹಂಗೆ ಪ್ರಮೋಟ್ ಮಾಡ್ತೀಯಾ, ಹಿಂಗೆ ಪ್ರಮೋಟ್ ಮಾಡ್ತೀಯಾ? ನೋಡಪ್ಪ, ಇದಕ್ಕೂ ಪ್ರಮೋಟ್ ಮಾಡ್ತಾಯಿದ್ದೀನಿ ನೋಡು. ನಾನು ಅದೇ ಅಂದ್ಕೊಂಡೆ, ದೇವಸ್ಥಾನ ಹತ್ರ ಯಾಕೆ ತರಿಸ್ತವ್ರೆ ಅಂತ. ಈಗ ಎಲ್ಲಿಡೋದು ಇದು? ಹಾಂ ಹಾಂ ಎಲ್ಲಿ ಇಡಲಿ? ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಎಲ್ಲಿ ಹೇಳ್ತೀರ ನನಗೆ ಗೊತ್ತಿಲ್ಲ. ನಾನು ಯಾಕೆ ಇಲ್ಲಿ ತರಿಸೋದಂತ ನಾನು ಅಂತ ಇದ್ದೀನಿ. ಎಲ್ಲಿ ಹೇಳಿ? ಅದಾ ಈ ಕಡೆ ಎಲ್ಲಿ ಇಡೋಕ್ಕಿಲ್ವ ಜಾಗ? ಇನ್ನೂ ದೇವಸ್ಥಾನಕ್ಕೆ ಹತ್ರನೇ ಆಗ್ತೀವಿ ನಾವು. ನಮಗೆ ಗೊತ್ತಿಲ್ಲ, ನಾವು ಎಲ್ಲಿ ಹೇಳ್ತೀರೋ ಅಲ್ಲಿ ಇಡ್ತೀವಿ ಅಷ್ಟೇ. ನಮಗೇನು ಗುರು, ಎಲ್ಲಿ ಹೇಳ್ತಾರೆ ಅಲ್ಲಿ ಇಡೋಣ ಅಷ್ಟೇ. ಯಾವ ನೋಡಿ ಎಲ್ಲ ಹೆಂಗಾಗೈತೆ. ಇಲ್ಲಿ ಇಡಕ್ಕೆ ಹೇಳಿದಾರೆ ನೋಡಿ. ಇಡಿಲ್ಲ ಇಲ್ಲ, ಏನು ಗೊತ್ತಿಲ್ಲ ಆಂಟಿ. ನಾನ್ ವೆಜ್ ಅನಿಸುತ್ತೆ. ಚಿಕನ್ ಮಟನ್ ಅನಿಸುತ್ತೆ. ಓಕೆ, ಇವಾಗ ಆಯಿತು. ಅವ್ರಿಗೆ ಕಾಲ್ ಮಾಡೋಣ ಇನ್ನೊಂದು ಸತಿ. ಇನ್ನೂ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಮಾಡಿಸ್ಕೊಳ್ಳೋಣ ಫಸ್ಟ್.